ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಅಡುಗೆ ಮನೆಯ ವಿಚಾರದಲ್ಲಿ ಹುಷಾರಾಗಿರಿ. ನಿಮ್ಮ ಅಡುಗೆ ಮನೆಯಲ್ಲಿ ನಾನು ಈಗ ಹೇಳೋ ಈ ವಸ್ತುಗಳನ್ನು ಅಪ್ಪಿ ತಪ್ಪಿಯೂ ಇಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಇದ್ದರೆ ಈ ಕ್ಷಣವೇ ಅವುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ಹೊರಗಡೆ ಬಿಸಾಡಿ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಇವು ತುಂಬಾ ಡೇಂಜರು. ಅಡುಗೆ ಮನೆ ಅಂತಲ್ಲ, ಮನೇಲೇ ಇಟ್ಕೊಳಕ್ಕೆ ಹೋಗಬೇಡಿ. ಇವು ತುಂಬಾ ಡೇಂಜರು. ಇವುಗಳಲ್ಲಿ ಪಾಯ್ಸನ್ ಇದೆ. ಇವುಗಳಿಂದ ನಿಮ್ಮ ಪ್ರಾಣಕ್ಕೆ ಆಪತ್ತು ಬರಬಹುದು. ಹಾಗಾದ್ರೆ ಆ ಡೇಂಜರಸ್ ವಸ್ತುಗಳು ಯಾವುವು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಡೇಂಜರಸ್ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲ ಡೇಂಜರಸ್ ವಸ್ತು ಪ್ಲಾಸ್ಟಿಕ್ ವಸ್ತುಗಳು. ತುಂಬಾ ಜನರಿಗೆ ಈ ಪ್ಲಾಸ್ಟಿಕ್ ಡಬ್ಬಿಗಳ ಮೇಲೆ ಅದೇನು ಪ್ರೀತಿನೋ ಗೊತ್ತಿಲ್ಲ. ಇದು ತುಂಬಾನೇ ಡೇಂಜರ್ ಅಂತ ಗೊತ್ತಿದ್ರೂ ಕೂಡ ಅವುಗಳನ್ನು ಬಳಸ್ತಾರೆ. ಆದರೆ ನೀವು ಈ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ. ಅಡುಗೆ ಮನೆ ಆಲ್ಮೋಸ್ಟ್ ಬೆಚ್ಚಗಿರುತ್ತೆ. ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಇದ್ರೆ BPA ನಂತಹ ಹಾನಿಕಾರಕ ರಾಸಾಯನಿಕ ಬಿಡುಗಡೆ ಆಗುವಂತಹ ಅಪಾಯ ಇರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಇಡಬಾರ್ದು ಅಂತಾರೆ ತಜ್ಞರು. ಹೀಗಾಗಿ ನೀವು ಅಡುಗೆ ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ ವಸ್ತುಗಳಿಗೆ ಇವತ್ತೇ ಗುಡ್ ಬೈ ಹೇಳ್ಬಿಡಿ. ಎರಡನೇ ಡೇಂಜರಸ್ ವಸ್ತು ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್. ವೀಕ್ಷಕರೇ, ದಯವಿಟ್ಟು ಇದ್ ಕಡೆ ಗಮನ ಇರಲಿ. ಈ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಸಿಕ್ಕಾಪಟ್ಟೆ ಡೇಂಜರು. ಇದನ್ನು ಬಳಸ್ತಾ ಇದ್ದ ಹಾಗೆ ಅದು ಹಾಳಾಗುತ್ತೆ. ನಂತರ ಇದರಿಂದ ಮೈಕ್ರೋ ಪ್ಲಾಸ್ಟಿಕ್ ಬಿಡುಗಡೆಯಾಗುತ್ತೆ. ಇದು ನಮ್ಮ ಆಹಾರದ ಜೊತೆ ಸೇರಿಕೊಳ್ಳುತ್ತೆ. ಇದನ್ನು ತಿಂದರೆ ಅದು ವಿಷಕ್ಕೆ ಸಮಾನ. ಇದು ನಮ್ಮ ದೇಹದ ಪಾಲಿಗೆ ಸ್ಲೋ ಪಾಯ್ಸನ್. ಪ್ಲಾಸ್ಟಿಕ್ ಎಷ್ಟು ಡೇಂಜರಸ್ ಅನ್ನೋದು ನಿಮಗೂ ಕೂಡ ಗೊತ್ತು. ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗಾಗಿ ಆದಷ್ಟು ಈ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡನ್ನು ಅವಾಯ್ಡ್ ಮಾಡಿ. ಈಗ ನೀವು ಇದರ ಬದಲಿಗೆ ಏನು ಬಳಸ್ಬೋದು ಅಂತ ಕೇಳ್ಬೋದು. ಇದರ ಬದಲಿಗೆ ನೀವು ಗಾಜಿನಿಂದ ಮಾಡಿದಂತಹ ಕಟಿಂಗ್ ಬೋರ್ಡನ್ನು ಬಳಸ್ಬೋದು. ಇಲ್ಲ ಸ್ಟೀಲ್ದು ಕಟಿಂಗ್ ಬೋರ್ಡ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಈ ಕಟಿಂಗ್ ಬೋರ್ಡ್ ಇಲ್ಲದೇನೂ ನೀವು ಅಡುಗೆ ಮಾಡಬಹುದು. ಕಟಿಂಗ್ ಬೋರ್ಡ್ಸ್ ಬೇಕು ಅಂತಾನೇ ಇಲ್ಲ, ಅದು ನೆನಪಿರಲಿ. ಮೂರನೇ ಡೇಂಜರಸ್ ವಸ್ತು ಗೀಚಿದ ನಾನ್ ಸ್ಟಿಕ್ ಪಾತ್ರೆಗಳು. ವೀಕ್ಷಕರೇ, ಈ ನಾನ್ ಸ್ಟಿಕ್ ಪಾತ್ರೆಗಳೇ ತುಂಬ ಡೇಂಜರು. ಅದರಲ್ಲೂ ಗೀಚಿದ ನಾನ್ ಸ್ಟಿಕ್ ಪಾತ್ರೆಗಳಿರುತ್ತಲ್ಲ, ಇವು ಇನ್ನೂ ಡೇಂಜರು. ಅವುಗಳನ್ನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗ್ಬಿಡಿ. ಅವುಗಳನ್ನು ಅಡುಗೆ ಮನೆಯಿಂದ ಹೊರಗಡೆ ಹಾಕ್ಬಿಡಿ. ಇವುಗಳು ತುಂಬ ಅಪಾಯಕಾರಿ. ಇದು ನಿಮ್ಮ ಆರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಹಾನಿಗೊಳಗಾದಂತಹ ನಾನ್ ಸ್ಟಿಕ್ ಪ್ಯಾನ್ಗಳು ನಿಮ್ಮ ಆಹಾರಕ್ಕೆ ವಿಷಕಾರಿ ಕಣಗಳನ್ನು ಬಿಡುಗಡೆ ಮಾಡಬಹುದು. ಈ ಪ್ಯಾನ್ಗಳನ್ನು ಖರೀದಿಸುವಾಗ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಎರಕ ಹೊಯ್ದ ಕಬ್ಬಿಣ ಅಥವಾ ಸಂಪೂರ್ಣವಾಗಿ ಸೆರಾಮಿಕ್ ಪ್ಯಾನ್ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು, ನೆನಪಿರಲಿ. ನಾಲ್ಕನೇ ಡೇಂಜರಸ್ ವಸ್ತು ಅಲ್ಯೂಮಿನಿಯಂ ಪಾತ್ರೆಗಳು. ಇದರಲ್ಲಿ ಇರುತ್ತಂತೆ ವಿಷಕಾರಿ ಅಂಶ. ನಾವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀವಲ್ಲ, ಆಗ ಸುಮಾರು 1-2 ಮಿಲಿಗ್ರಾಮ್ನಷ್ಟು ಈ ಲೋಹ ನಮ್ಮ ಆಹಾರದಲ್ಲಿ ಬೆರೆಯುತ್ತೆ. ಇದು ಬುದ್ಧಿಮಾಂದ್ಯತೆಗೂ ಕಾರಣ ಆಗುತ್ತಂತೆ. ಇದರ ಜೊತೆಗೆ ಮೂತ್ರಪಿಂಡದ ಕಾಯಿಲೆಗೂ ಕಾರಣ ಆಗುತ್ತಂತೆ. ಮಿತಿ ಮೀರಿದ ಅಲ್ಯೂಮಿನಿಯಂ ಬಳಕೆ ತುಂಬಾನೇ ಅಪಾಯಕಾರಿ. ವೀಕ್ಷಕರೇ, ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಬೇಗನೆ ಅಡುಗೆ ಆಗುತ್ತೆ, ಅಡಿ ಹಿಡಿಯೋದಿಲ್ಲ ಅಂಥೇಳಿ ಜಾಸ್ತಿ ಇವುಗಳನ್ನು ಬಳಸ್ತೀವಿ. ಆದರೆ ಇದು ಸೇಫ್ ಅಲ್ಲ. ಇದರ ಬದಲಿಗೆ ಮಣ್ಣಿನ ಪಾತ್ರೆಗಳನ್ನು ಬಳಸಿ, ಇಲ್ಲ ಸ್ಟೀಲ್ ಪಾತ್ರೆಗಳನ್ನು ಬಳಸಿ ಅಂತಾರೆ ತಜ್ಞರು. ಇನ್ನೊಂದೇನಂತಂದರೆ, ತುಂಬ ವರ್ಷಾನುಗಟ್ಟಲೆ ಆಗಿರುತ್ತೆ ಅಲ್ಯೂಮಿನಿಯಂ ಪಾತ್ರೆಗೆ, ತುಂಬ ಹಳೇದಾಗಿರುತ್ತೆ ಪಾತ್ರೆ. ಆ ಪಾತ್ರೆಗಳನ್ನು ಅಪ್ಪಿ ತಪ್ಪಿಯೂ ಬಳಸೋದಕ್ಕೆ ಹೋಗ್ಬಿಡಿ. ಅದರಲ್ಲೂ ಅಲ್ಯೂಮಿನಿಯಂ ಪಾತ್ರೆ ಒಳಗೆ ಕಪ್ ಆಗಿರುತ್ತೆ, ಸೌದು ಹೋಗಿರುತ್ತೆ. ಇವು ತುಂಬಾ ಡೇಂಜರಸ್. ವೀಕ್ಷಕರೇ, ಈಗ ಗೊತ್ತಾಯ್ತಲ್ಲ ನಿಮಗೆ. ನಮಗೆ ಗೊತ್ತಿಲ್ಲದೆ ಯಾವ ರೀತಿ ವಿಷಕಾರಿ ವಸ್ತುಗಳನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿ. ಇವು ತುಂಬಾ ಡೇಂಜರು, ಅಪಾಯ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ರಿಸ್ಕ್ ಯಾಕೆ? ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ವಸ್ತುಗಳು ಇದ್ದರೆ ಹಿಂದೆ ಮುಂದೆ ನೋಡದೆ, ಯೋಚನೆ ಮಾಡದೆ ಇವುಗಳನ್ನು ಹೊರಗಡೆ ಹಾಕಿ. ಮತ್ಯಾವತ್ತೂ ಇಂಥ ಅಪಾಯಕಾರಿ ವಸ್ತುಗಳನ್ನು ಬಳಸೋದಕ್ಕೆ ಹೋಗ್ಬಿಡಿ. ಅಂದಹಾಗೆ ಅಡುಗೆ ಮನೆಯನ್ನ ನಿಧಿ ಇರೋ ಜಾಗ ಅಂತ ಕರೀತಾರೆ. ಇಲ್ಲಿ ನಮ್ಮ ಆರೋಗ್ಯವನ್ನ ಹೆಚ್ಚಿಸಿ ಕಾಯಿಲೆಯಿಂದ ದೂರ ಮಾಡುವ ವಸ್ತುಗಳನ್ನು ಮಾತ್ರ ಇಟ್ಕೊಳ್ಬೇಕು. ಆದರೆ ನಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಕಾರಿ ವಸ್ತುಗಳನ್ನು ಇಟ್ಕೊಂಡಿರ್ತೀವಿ. ಗೊತ್ತಾದ್ಮೇಲೆ ಹೊರಗಡೆ ಹಾಕೋದು ಒಳ್ಳೆಯದು. ಹುಷಾರು, ಎಚ್ಚರ ಇರಲಿ. ವೀಕ್ಷಕರೇ, ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.